ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಸಾರಿಗೆ ಇಲಾಖೆಯ ಮುಂಭಾಗ ನಿಂತಿದ್ದೀವಿ. ಅಂದರೆ ಸಾರಿಗೆ ಇಲಾಖೆ ಅಂದರೆ RTO ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರು ವೆಸ್ಟು ಪಶ್ಚಿಮ ಜಿಲ್ಲೆಗೆ ಸೇರಿರುವಂಥದ್ದು. ವಿಚಾರ ಏನಪ್ಪ ಅಂದರೆ ಇವಾಗ ಬಹುತೇಕವಾಗಿ ಒಂದು ದೇಶ ಒಂದು ಕಾರ್ಡು ಅನ್ನುವಂಥ ಉದ್ದೇಶದಿಂದ ಇವತ್ತು ಭಾರತದಾದ್ಯಂತ ಎಲ್ಲೇ ನಾವು RTOಗೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ RC ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, FT ಏನೇ ಮಾಡಿಸಿದ್ರು ಅದು ಕೇವಲ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಾ ಇದೆ. ನಾವು ಕರ್ನಾಟಕದಲ್ಲಿ ಕನ್ನಡದ ಭಾಷೆಗೆ ಮೊದಲ ಆದ್ಯತೆ ಕೊಡಬೇಕು. ಇವು ಒಂದು ದೇಶ ಅಂದ್ಕೊಂಡು ಇವತ್ತು ಕನ್ನಡವನ್ನು ಕಡೆಗಣಿಸುವಂಥ ಕೆಲಸಗಳು ಇವತ್ತು ಒಕ್ಕೂಟ ಸರ್ಕಾರ ಮಾಡ್ತಾ ಇರುವಂಥದ್ದನ್ನ KRS ಪಕ್ಷ ಇವತ್ತು ಅದನ್ನು ತೀವ್ರವಾಗಿ ಖಂಡಿಸುತ್ತದೆ. ಯಾಕೆ ನಮ್ಮ ಭಾಷೆಯನ್ನ, ಕನ್ನಡ ಮಾತೃಭಾಷೆಯನ್ನ ತೆಗೆದುಹಾಕುವಂಥ ಕೆಲಸಗಳು ಇವತ್ತು ಯಾವುದೇ ಇಲಾಖೆಗೆ ಹೋದ್ರು ಏನು ಒಕ್ಕೂಟ ಸರ್ಕಾರ ಒಂದು ದೇಶ ಒಂದು ಭಾಷೆ ಅನ್ನೋದಕ್ಕೆ ಮಾಡಿಕೊಟ್ಟಿದೆ. ಇದೆಲ್ಲ ಅದಕ್ಕೆ ಒಂದು ಬುನಾದಿ ಹಾಕೋ ರೀತಿಯಾಗಿ ಆಗ್ತಾ ಇರುವಂಥದ್ದು. ಅಲ್ಲಿ ಯಾರೋ ಒಬ್ಬರನ್ನ ಮಾತಾಡ್ತಾ ಇದೆ, DL ಹೊಸದಾಗಿ ತಗೊಂಡಿದ್ದಾರೆ, ಇವತ್ತು ಬಂದಿದೆ. ಆ DL ಅಲ್ಲಿ ಬರೀ ಇಂಗ್ಲೀಷಲ್ಲಿದೆ. ಯಾಕೆ ಕನ್ನಡನ ಕಡೆಗಣಿಸ್ತಾ ಇರುವಂಥದ್ದು? ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಯಾಕೆ ಇದಕ್ಕೆ ವಿರೋಧಿಸ್ತಾ ಇಲ್ಲ? ಯಾಕೆ ನಮ್ಮ ಕನ್ನಡ ಭಾಷೆ ಬೆಳೆಯೋದು ಉಳಿಸೋದು ನಿಮ್ಮ ಜವಾಬ್ದಾರಿಗಳಲ್ವಾ? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಅದಕ್ಕೊಬ್ಬರು ಅಧ್ಯಕ್ಷರಾಗಿ ಮಾಡಿದ್ದೀವಿ. ಅವರಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಒಕ್ಕೂಟ ಸರ್ಕಾರ ಇವತ್ತು ಕನ್ನಡವನ್ನು ಕಡೆಗಣಿಸ್ತಾ ಇದೆ. ನಾವು ಇದಕ್ಕೆ ವಿರೋಧಿಸಬೇಕು. ರಾಜ್ಯ ಸರ್ಕಾರಕ್ಕೂ ಅಷ್ಟೇ ಅದಕ್ಕೂ ಸಹ ಪಾತ್ರ ಇದೆ. ಅವರು ಪತ್ರವನ್ನು ಬರೆದು ಕರ್ನಾಟಕದಲ್ಲಿ ಏನು RC ಕಾರ್ಡು, FC, DL ವಿತರಣೆ ಆಗ್ತಾ ಇದೆ, ಕನ್ನಡವನ್ನು ಬಳಸಲೇಬೇಕು, ಎರಡನೇ ಭಾಷೆಯಾಗಿ ಇಂಗ್ಲೀಷ್ನ ಬಳಸಬೇಕು ಅಂತೇಳಿ ಆಗ್ರಹ ಮಾಡಬೇಕು. ಕಳೆದ ವಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರು ನಮಗೆ ದೇಣಿಗೆ ಕೊಟ್ಟಂತ ಒಂದು ಕಾರ್ಡಿನ ಹೆಸರು ವರ್ಗಾವಣೆ ಮಾಡಿಸ್ಕೊಳ್ಳೋದಕ್ಕೆ ಆಯಿತು. ವರ್ಗಾವಣೆ ಆದ ನಂತರ ಇದೇ ಬೆಂಗಳೂರು ಪಶ್ಚಿಮದ RTO ಕಚೇರಿಯಿಂದ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಪೂರ್ಣವಾಗಿ ಇಂಗ್ಲೀಷ್ ಇದೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇರೋದೇನು ಅಂದರೆ, ಈ ಪತ್ರ ವ್ಯವಹಾರಗಳಿರ್ಬೋದು ಅಥವಾ ವೆಬ್ಸೈಟ್ ಇರ್ಬೋದು, ಕನ್ನಡದಲ್ಲಿ ಬರಬೇಕು. ಕರ್ನಾಟಕದಲ್ಲಿ ಕನ್ನಡ ನಮ್ಮ ಭಾಷೆ, ಅಗ್ರ ಭಾಷೆ, ಪ್ರಥಮ ಭಾಷೆ ಕನ್ನಡದಲ್ಲಿ ಬಂದು ಅದ ನಂತರ ಇಂಗ್ಲೀಷ್ ಆದರೂ ಬರಲಿ, ಹಿಂದಿ ಆದರೂ ಬರಲಿ. ಅವರೇನು ಒಕ್ಕೂಟ ಸರ್ಕಾರದವರು ಹಿಂದಿ ಏರಿಕೆ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಇದೆಲ್ಲ ಒಂದು ಬುನಾದಿ ಆಗ್ತಂಗೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2ನೇ ತಾರೀಕು ಈ ವಿಚಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಾದಂಥ ರಾಮ್ ರೆಡ್ಡಿ ಅವರಿಗೆ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ನೀವು ಕನ್ನಡವನ್ನು ಕಡ್ಡಾಯಗೊಳಿಸಬೇಕು. ಸಾರಿಗೆ ಇಲಾಖೆಯ ವೆಬ್ಸೈಟ್ ಇರ್ಬೋದು, ಅಲ್ಲಿ ಹೇಳ್ತಾ ಇದ್ರು ಸರ್ ವೆಬ್ಸೈಟಲ್ಲಿ ಕನ್ನಡ ಇದೆ ಅಂತ. ನಾವು ಕೇಳ್ತಾ ಇರುವಂಥದ್ದು ರಾಜ್ಯ ವೆಬ್ಸೈಟ್ ಅಲ್ಲ, ಕೇಂದ್ರ ವೆಬ್ಸೈಟ್ನಲ್ಲೂ ನಮ್ಮ ಕನ್ನಡ ಭಾಷೆ ಬರಬೇಕು. ಯಾಕೆಂದರೆ ಇವತ್ತು ಟೆಕ್ನಾಲಜಿ ಯಾವ ರೀತಿ ಮುಂದುವರೆದಿದೆ ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ. ನಾವು ಯೂಟ್ಯೂಬಲ್ಲಿ ಹಾಡನ್ನು, ವಿಡಿಯೋಗಳನ್ನ ನೋಡ್ತಾ ಹೋಗ್ತಾ ಇರ್ತೀವಿ. ಎಲ್ಲೋ ಒಂದು ಪ್ರಯಾಣ ಮಾಡಬೇಕಾದ್ರೆ ನಾವು ಕರ್ನಾಟಕದ ಬಾರ್ಡರ್ ದಾಟಿ ತಕ್ಷಣ ಪಕ್ಕದ ತಮಿಳುನಾಡು, ಆಂಧ್ರಾಗೋ, ಕೇರಳಗೋ ಹೋದರೆ ಏನು ಯೂಟ್ಯೂಬ್ನಲ್ಲಿ ನಾವು ನೋಡ್ತಾ ಇರುವಂತಹ ಗೀತೆಗಳಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮುಗಿದ ನಂತರ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಏನು ಜಾಹೀರಾತುಗಳು ಬರುತ್ತೆ. ನಾವು ಕರ್ನಾಟಕದಲ್ಲಿದ್ದಾಗ ಅದು ಕನ್ನಡದಲ್ಲೇ ಬರ್ತಾ ಇರುತ್ತೆ. ನಾವು ಬಾರ್ಡರ್ ದಾಟ್ತಿದ್ದಂಗೆ ಅಲ್ಲಿರುವ ಸ್ಥಳೀಯ ಭಾಷೆ ಬರೋದಕ್ಕೆ ಶುರುವಾಗುತ್ತೆ. ಯಾವುದರಲ್ಲಿ? ಜಾಹೀರಾತುಗಳಲ್ಲಿ. ಯೂಟ್ಯೂಬ್ ಅವರು, ಗೂಗಲ್ ಅವರು, ಸಾಮಾಜಿಕ ಜಾಲತಾಣಗಳು ಅಷ್ಟು ಬಗ್ಗೆ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಮ್ಮ ಮೊಬೈಲ್ನಲ್ಲಿ ಏನು IP ಅಡ್ರೆಸ್ ಇರುತ್ತೆ, ನಾವು ಯಾವ ರಾಜ್ಯದಲ್ಲಿದ್ದೀವಿ, ಅದು ಇವಾಗ ಇಲ್ಲಿ ಪ್ರಾಣ ಬೆಳೆಸ್ತಾ ಇದ್ದೀವಿ, ಆ ಬಾರ್ಡರ್ ದಾಟ್ತಿದ್ದಂಗೆ ಆ ಮಾತೃಭಾಷೆ ಬರೋದಕ್ಕೆ ಶುರುವಾಗುತ್ತೆ. ಅಂಥದ್ರಲ್ಲಿ ಈ ಒಕ್ಕೂಟ ಸರ್ಕಾರ ನಮ್ಮ ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಭಾಷೆಗಳಿಗೆ ಇವತ್ತು ಕಡೆಗಣಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಇಲ್ಲಿನ RTOವನ್ನು ಭೇಟಿ ಮಾಡೋದಕ್ಕೆ ಬಂದ್ವಿ. ಆದರೆ ನಾವು ಬಂದಂಥ ಸಂದರ್ಭದಲ್ಲಿ RTO ಅವರು ಸ್ಟ್ರೀಟಲ್ಲಿ ಇರಲಿಲ್ಲ. ಹಾಗಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇರೋದು, ಈ ಕೂಡಲೇ ಒಕ್ಕೂಟ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಕರ್ನಾಟಕದ ಏನು ವೆಬ್ಸೈಟ್ ಇದೆ, ನೀವು ಹೇಳ್ಬೋದು ಇದು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಅಂತ, ಆದರೂ ಕರ್ನಾಟಕದಲ್ಲಿ ಓಪನ್ ಮಾಡಿದಾಗ ಸಿಸ್ಟಮ್ನ IP ಬರುತ್ತೆ. ಅಲ್ಲಿ ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ರಾಜ್ಯದಲ್ಲಿ ಯಾವ ನಗರದಲ್ಲಿ ಇದನ್ನು ಓಪನ್ ಮಾಡ್ತಾ ಇದ್ದಾರೆ ಸಿಸ್ಟಮಲ್ಲಿ ಅಂತ. ಹಾಗಾಗಿ
ಕನ್ನಡ ಭಾಷೆಯಲ್ಲ, ಅಧಿಕೃತವಾದಂಥ ಕನ್ನಡ ಭಾಷೆ ಬರಬೇಕು. ಇದನ್ನ ಕರ್ನಾಟಕ ಸರ್ಕಾರ ಆಗ್ರಹ ಮಾಡಬೇಕು ಅಂತ ಈ ಮೂಲಕ ನಾವು ಕರ್ನಾಟಕ ರಾಜ್ಯಕ್ಕೂ ಹಾಗೂ ಒಕ್ಕೂಟ ಸರ್ಕಾರದವರು ಕೂಡಲೇ ಇದನ್ನ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀವಿ. ಇವತ್ತು ಈ ರೀತಿಯಾದಂತಹ ನಾನಾ ಕಾರಣಗಳಿಂದ ಒಕ್ಕೂಟ ಸರ್ಕಾರ ರಾಜ್ಯಗಳ ಮೇಲೆ ಹೊರೆ ಇರುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂಥ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರಗಳ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾ ಇದ್ದೀವಿ. ದಯಮಾಡಿ ರಾಜ್ಯದ ಜನಕ್ಕೆ ನಾವು ಕೇಳ್ಕೊಳ್ಳೋದು, ಯಾವುದೇ ಪಕ್ಷಗಳಿದ್ರೂ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ರೆ ಮಾತ್ರನೇ ಪ್ರಾದೇಶಿಕತೆ ಉಳಿಯೋದು. ಇವತ್ತು ಕನ್ನಡ ಭಾಷೆ ಉಳಿಬೇಕು, ನೆಲ ಜಲ ಉಳಿಬೇಕು ಅಂದರೆ ಪ್ರಾದೇಶಿಕ ಭಾಷೆಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ ಜನ ಮನ್ನಣೆ ಕೊಟ್ಟರೆ ಮಾತ್ರನೇ ನಮ್ಮ ರಾಜ್ಯ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಮೂಲಕ ನಾನು ಕನ್ನಡದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಪ್ರಾದೇಶಿಕ ಪಕ್ಷವನ್ನು ಬೆಂಬಲಿಸಬೇಕು ತಾವುಗಳು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜಾಜಿನಗರದ ಅಧ್ಯಕ್ಷರಾಗಿರುವಂಥ ಲೋಕೇಶ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾದ ದೇವರಾಜ್ ಅವರಿದ್ದಾರೆ, ಉಪಾಧ್ಯಕ್ಷರಾದ ವಾಸುದೇವನ್ನು ಮತ್ತು ಸ್ಥಳೀಯರಾದಂಥ ರಮೇಶು, ರಾಜಶೇಖರ್ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ. ಈ ರೀತಿಯಾಗಿ ನಮ್ಮ ತಂಡ ಏನು RTO ಅವ್ರನ್ನ ಇವಾಗ ಇರಲಿಲ್ಲ ಅಂದ್ರೂ ನಾವು ಬಂದು ಭೇಟಿ ಮಾಡ್ತೀವಿ ಮತ್ತು ಅವ್ರಿಗೂ ಒಂದು ಪತ್ರವನ್ನು ಕೊಡ್ತೀವಿ. ಇವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಲುಪಬೇಕು. ಕನ್ನಡಕ್ಕೆ ಅಗ್ರಸ್ಥಾನ ಇದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಉಳಿಸುವಂಥ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳಿ ನಾನು ಲೈವ್ ಮುಗಿಸ್ತೀನಿ. ನಮಸ್ಕಾರ.